ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೇಮ್ ಸ್ಟಾಕ್ ಸಾಂಗ್. ಇವತ್ತು ನಾವು ಇಲ್ಲಿ ಬಂದಿರೋ ಸಿಲಮಮ್ ಕ್ಲಾಸ್ ಬಂದಿದ್ವಿ. ಸೊ ಸಿಲಮಮ್ ಹೆಂಗೆಲ್ಲ ಮಾಡ್ತಾರೆ, ಏನೇನು ಮಾಡ್ತಾರೆ ಸಿಲಮದಿಂದ, ಅವ್ರ ಮಾಸ್ಟರ್ ಲೈಫ್ನ ಕೇಳೋಣ, ಲೈಫ್ ಸ್ಟೋರಿ ಹೆಂಗೆ ಬಂದಿದ್ದಾರೆ ಅಂತ ಕೇಳೋಣ. ಸೊ ಬನ್ನಿ. ಹಲೋ ಸರ್, ದೀಪಕ್ ಕುಮಾರ್ ಸರ್. ನೀವು ಏನೇನು ಸರ್ ಸಿಲಮಮ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸಿಲಮಮ್ ಇದು ಓಲ್ಡೆಸ್ಟ್ ಮಾರ್ಷಲ್ ಆರ್ಟ್ಸ್ ಸರ್. ಇದು ಬಾರ್ನ್ ಇನ್ ತಮಿಳ್ನಾಡಲ್ಲಿ ರಾಜರುಗಳು ಆ ಕಾಲದಲ್ಲಿ ರಾಜರುಗಳು ಬಂದ್ರಲ್ಲ, ವೀರಪಾಂಡ್ಯ ಕಟ್ಟಬೊಮ್ಮೆ ಅವ್ರು ಬಂದ್ಬಿಟ್ಟು ಆ ಕಾಲದಲ್ಲಿ ಬಾಳ್ದೆ ಇಲ್ಲ ಕಾಲದಲ್ಲಿ ಟೈಮಲ್ಲಿ ಸ್ಟಿಕ್ಕು ವೆಪನ್ಸ್ ತೊಗೊಂಡೋಗೋ ಜಾಗದಲ್ಲಿ ಇರುವಾಗ ಇದು ಇಬ್ರಿಗೂ ಬೇರೆ ಸ್ಟೇಟ್ಗೂ ಇದಕ್ಕೂ ಫೈಟಿಂಗ್ ನಡೀತಾ ಇತ್ತು. ಆವಾಗ ವೀರಪಾಂಡ್ಯ ಕಟ್ಟಬೊಮ್ಮೆ ತೊಗೊಂಡೋಗಿದ್ರು. ಅವರು ಯಾವ ವೆಪನ್ಸು ತೊಗೊಂಡೋಗೋ ಸಿಚುವೇಶನ್ ಟೈಮಲ್ಲಿ ಅವ್ರು ಬಂದ್ಬಿಟ್ಟು ಮರದ ಗಿಡಗಳದ್ದು ತೊಗೊಂಡೋಗಿ ಅದನ್ನ ಫೈಟ್ನ ಪೋರ್ನ ಗೆದ್ದು ಇದು ಮಾಡಿದ್ದಾರೆ. ಇದೊಂದು ಇದು ಅಚೀವ್ಮೆಂಟ್ ಇಂಡಿಯಾಗೇನೋ ಒಂದು ಅಚೀವ್ಮೆಂಟ್. ಇದು ಓಲ್ಡೆಸ್ಟ್ ಮಾರ್ಷಲ್ ಆರ್ಟ್ಸ್ ಆಫ್ ಇಂಡಿಯನ್ ಮಾರ್ಷಲ್ ಆರ್ಟ್ಸ್. ಇದು ಬಾರ್ನ್ ಇನ್ ಇಂಡಿಯಾ. ಹೌದು, ಇಂಡಿಯಾದಲ್ಲೇ ಬಾರ್ನ್ ಆಗಿದೆ. ಹೌದು, ಇಂಡಿಯಾದಲ್ಲೇ ಬಾರ್ನ್ ಆಗಿದೆ. ತಮಿಳ್ನಾಡು ಆಲ್ಮೋಸ್ಟ್ ಓಲ್ಡನ್ ಡೇಸಲ್ಲಿ ಅವಾಗ ಕಾಡುಗಳೆಲ್ಲ ಇರ್ತಾರಲ್ಲ, ಇವಾಗ ಬೇಟೆ ಆಡೋದು ಅದು ಮಾಡೋದು ಅವಾಗೆಲ್ಲ ಏನಿರಲ್ಲ, ಸ್ಟಿಕ್ಗಳನ್ನ ಇಟ್ಕೊಂಡು ಬೇಟೆ ಆಡೋದು ಅಲ್ಲಿಂದ ಸ್ಟಾರ್ಟ್ ಆಗಿದೆ. ನಮ್ಮ ಮುತ್ತಾತ ಅದರಿಂದ ಸ್ಟಾರ್ಟ್ ಆಗಿ ಬಂದರು. ಸೊ ಈ ಸಿಲಮಮ್ ಇವಾಗ ಎಲ್ಲಿದೆ ಸರ್? ಇವಾಗ ಅದು ತುಂಬ ಕಾಣಿಸಲ್ಲ. ಸೊ ಅದಕ್ಕೆ ಏನೇನು ಕೋರ್ಸ್ ತೊಗೊಳ್ತಾ ಇದ್ದೀರಾ? ಸೊ ಇವಾಗ ತುಂಬ ಕಾಣಿಸ್ತಿಲ್ಲ ಅಂದರೆ ಇವಾಗ ಆಲ್ರೆಡಿ ಇವಾಗ ಕರಾಟೆ ಮಾರ್ಷಲ್ ಆರ್ಟ್ಸ್ ಎಲ್ಲ ಬಂದ್ಬಿಟ್ಟಿದೆ. ಇವಾಗ ಸ್ಟಿಕ್ ಫೆನ್ಸಿಂಗ್ ಅಂದರೆ ಯಾರು ಇದು ಯಾರಿಗೂ ಇನ್ನೂ ಗೊತ್ತಿಲ್ಲ. ಇದು ಮೆತ್ತಿಗೆ ಬರ್ತಿದೆ. ಯಾಕೆ ಬರ್ತಿದೆ ಅಂದರೆ ಇವಾಗ ಒಂದು ಫ್ರೀಡಮ್ ಫೈಟರ್ ಮುಂದೆ ಬಂದ್ಬಿಟ್ಟು ಬ್ರಿಟಿಷರ್ಸ್ ಬಂದ್ಬಿಟ್ಟು ಇಂಡಿಯಾ ಒಳಗಡೆ ಬಂದು ಇದೆಲ್ಲ ಮಾಡ್ತಾರೆ ಅಂದ್ಬಿಟ್ಟು ಅದನ್ನ ಸ್ಟಾಪ್ ಮಾಡಿದ್ರು. ಬ್ರಿಟಿಷ್ ಸ್ಟಾಪ್ ಮಾಡಿ ಇದು ಮಾಡಿದ್ದಕ್ಕೆ ಅದೆಲ್ಲ ಸ್ಟೋರ್ ಮಾಡೋಕ್ಕೆ ನಮ್ಮ ಇಂಡಿಯಾದವರು ಒಂದು ಮಣ್ಣಲ್ಲಿ ಹಾಕಿ ಇದು ಮಾಡಿ ಬಿಚ್ಚಿಬಿಟ್ಟಿದ್ರು. ಅದೆಲ್ಲ ಅಲ್ಲೇ ಸ್ಟಾಪ್ ಆಗೋಯ್ತು. ಸ್ವಲ್ಪ ಇರೋರು ಸ್ವಲ್ಪ ಮಾಡಿದ್ರೆ ಇವಾಗ ಎತ್ತಿ ಆಚೆ ಬರಬೇಕು ಅಂತ ಅದನ್ನು ಕಷ್ಟಪಟ್ಟು ಮುಂದೆ ಬರ್ತಿದ್ದಾರೆ. ಅಂದರು ಈ ಸಿಲಮಮ್ಮಲ್ಲಿ ನಾನು ನ್ಯಾಷನಲ್ ಪ್ಲೇಯರ್ 2 ಟೈಮ್ ನ್ಯಾಷನಲ್ ಮಾಡಿದ್ದೀನಿ. ಇವಾಗ ಇಂಪ್ರೂವ್ಮೆಂಟ್ ಆಗಿದೆ. ಇವಾಗ ಸದ್ಯಕ್ಕೆ ಮೋದಿ ಅವರು ಇದನ್ನ ಖೇಲೋ ಇಂಡಿಯಾದಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಇದನ್ನ ಖೇಲೋ ಇಂಡಿಯಾದಲ್ಲಿ ರಿಜಿಸ್ಟರ್ ಮಾಡಿ ಇದಕ್ಕೆ ತಮಿಳ್ನಾಡು ಗೌರ್ಮೆಂಟ್ 3% ಗೌರ್ಮೆಂಟ್ ಕೊಟ್ಟಿದ್ದಾರೆ. ವರ್ಕು ಕೊಟ್ಟಿದ್ದಾರೆ 3%. ಗೌರ್ಮೆಂಟ್ ಜಾಬ್ ಕೊಟ್ಟಿದ್ದಾರೆ. ಸ್ಕಾಲರ್ಶಿಪ್ಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಮೇ ಬಿ ನೆಕ್ಸ್ಟ್ ಜನ್ರೇಷನ್ ಬರುವಾಗ ಅವ್ರಿಗೆ 5 lakhs ಸ್ಕಾಲರ್ಶಿಪ್ಸು ಇದು ಮಾಡೋಕ್ಕೂ ಇದು ಇವಾಗ ಸಿಲಮಮ್ಗೋಸ್ಕರ ಹುಡುಗರು ನಾನು ಇದು ಮನಿ ಮೇಂಟೈನಿಂಗ್ ಸ್ಟಾರ್ಟ್ ಮಾಡಿಲ್ಲ. ನೆಕ್ಸ್ಟ್ ಜನ್ರೇಷನ್ಗೆ ಹೋಗ್ಬೇಕಂತಾನೆ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಮಾಸ್ಟರ್ ನಮಗೆ ಫ್ರೀಯಾಗಿ ಹೇಳ್ಕೊಟ್ಟಿದ್ದೀವಿ ಸಿಲಮಮ್. ಇಂದಿರಾನಗರಿಂದ ಬಂದು ಇಲ್ಲಿ 21 ಕಿಲೋಮೀಟರ್ಸ್ ಬಂದು ನನಗೆ ಹೇಳ್ಕೊಟ್ರು ಅವರು. ನೆಕ್ಸ್ಟ್ ಜನ್ರೇಷನ್ಗೆ ನಾನು ಫ್ರೀಯಾಗಿ ಇವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ನಾನು ಫ್ರೀಯಾಗಿ ಗೌರ್ಮೆಂಟ್ ಸ್ಕೂಲ್ ಹುಡುಗರಿಗೆ ನೆಕ್ಸ್ಟ್ ಜನ್ರೇಷನ್ಗೆ ಹೋಗ್ಬೇಕಂತ ಫಸ್ಟ್ ನಾನು ಒಬ್ಬರು ಸ್ಟೂಡೆಂಟಿಂದ ಸ್ಟಾರ್ಟ್ ಮಾಡಿದೆ. ಗ್ರೌಂಡಲ್ಲಿ ಇದ್ದೆ ನಾನು. ಅಲ್ಲಿಗೆ ಯಾರೋ ಒಬ್ಬರಿಂದ ಈ ಸ್ಕೂಲ್ ಪ್ರಿನ್ಸಿಪಾಲಿಂದ ಈ ಜಾಗ ಸಿಕ್ಕಿ ಇವಾಗ ಚೆನ್ನಾಗಿ ಓಡ್ತಿದೆ. ಇವಾಗ ಬ್ರಾಂಚಸ್ಸಲ್ಲಿ ಬೆಂಗಳೂರು 3 to 4 ಬ್ರಾಂಚಸ್ ಇವಾಗ ರನ್ ಆಗ್ತಿದೆ. ಇದು 15 yearsಯಿಂದ ಇವಾಗ ನಮ್ಮ ಅಸೋಸಿಯೇಷನ್ ರನ್ ಆಗ್ತಿದೆ. ಇನ್ನೂ ಯಾರಿಗೂ ಗೊತ್ತಿಲ್ಲ. ಮುಂದೆ ಹೋಗೋಕ್ಕೆ ಸಪೋರ್ಟ್ ಕೊಡಬೇಕು. ಇವಾಗ ಟೂರ್ನಮೆಂಟ್ ಎಲ್ಲ ಕಂಡಕ್ಟ್ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ. ಇನ್ನು ಕರ್ನಾಟಕದಲ್ಲಿ ಟೂರ್ನಮೆಂಟ್ ಯಾವುದೂ ಕಂಡಕ್ಟ್ ಆಗ್ತಿಲ್ಲ. ಜಸ್ಟ್ ನಾವು ಇವಾಗ ನ್ಯಾಷನಲ್ಸ್ ಬೇಕಾದ್ರೆ ನಮ್ಮ ಇದು ಒಳಗಡೆ ಸೆಲೆಕ್ಷನ್ ಇಟ್ಕೊಂಡು ನ್ಯಾಷನಲ್ಸ್ಗೆ ಹೋಗಿ ಬರ್ತಾ ಇದ್ದೀವಿ ನಾವು. ಡೈರೆಕ್ಟ್ ನ್ಯಾಷನಲ್ಸ್ ತಮಿಳ್ನಾಡಲ್ಲಿ ಕಂಡಕ್ಟ್ ಆಗುತ್ತೆ. ಹುಡುಗರಿಗೆ ಸ್ಕಾಲರ್ಶಿಪ್ ಏನೋ ಸಿಗ್ತಾ ಇದೆ ನಮ್ಮ ಕರ್ನಾಟಕ ಹುಡುಗರಿಗೆ? ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಸ್ಕಾಲರ್ಶಿಪ್ ಇವಾಗ ಸ್ಯಾಂಕ್ಷನ್ ಮಾಡಿದ್ದಾರೆ. ಇವಾಗ ಇನ್ನೂ ಇದು ಬಂದಿಲ್ಲ, ಅದು ಕನ್ಫರ್ಮ್ ಆಗಿ. ಸ್ಕಾಲರ್ಶಿಪ್ ಬಗ್ಗೆ ಹೇಳಿದ್ದಾರೆ. ಇವಾಗ ಅಲ್ಲಿ ಇದೆಲ್ಲ ತಮಿಳ್ನಾಡಲ್ಲೆಲ್ಲ ಇವಾಗ ಖೇಲೋ ಇಂಡಿಯಾದೆಲ್ಲ ಅದೆಲ್ಲ ರಿಜಿಸ್ಟರ್ ಆಗಿದೆಯಲ್ಲ. ಬರ್ತಾ ತಮಿಳ್ನಾಡಲ್ಲಿ ಇವಾಗ ಫೇಮಸ್ ಆಗಿದೆ ಎಲ್ಲ. ತಮಿಳ್ನಾಡು, ಕೇರಳ, ಅದರ್ ಸ್ಟೇಟ್ಸ್ಗಳಲ್ಲಿ ಎಲ್ಲ ಸ್ಟೇಟ್ಸ್ಗಳಲ್ಲೂ ಇದು ಗೊತ್ತು ಸಿಲಮಮ್ ಅಂದರೆ. ಕರ್ನಾಟಕದಲ್ಲಿ ಗೊತ್ತಿಲ್ಲ. ಇದರಲ್ಲಿ ಕರ್ನಾಟಕದಲ್ಲಿ ತುಂಬ ಇದೆ. ಇದರಲ್ಲಿ ಕರ್ನಾಟಕದಲ್ಲಿ ನಾವು ಮೇಯ್ನ್ ಬಂದು ಪಿಚ್ವಾ ಪೈಲ್ವಾನ್ಗಳು ನಾವು ಕರ್ನಾಟಕದಲ್ಲೇ ಯಾರಿಗೂ ಗೊತ್ತಿಲ್ಲ. ಪಿಚ್ವಾ ಪೈಲ್ವಾನು ಮೈಸೂರು ರಾಜರುಗಳೆಲ್ಲ ಅಲ್ಲಿ ಹೋದರೆ ಪಿಚ್ವಾ ಪೈಲ್ವಾನ್ ಯಾರಿಗೂ ಗೊತ್ತಿಲ್ಲ. ಇಲ್ಲಿಂದನೇ ಎಲ್ಲೆಲ್ಲೋ ಹೋಗಿದೆ ಕಲೆಗಳು. ಎಲ್ಲ ಪಿಚ್ವಾ ಪೈಲ್ವಾನ್ ನಾವು ಹೇಳ್ತಿರೋದು ಪೈಲ್ವಾನ್ಗಳು. ಕುಸ್ತಿ ಇದು ಸಿಲಮಮ್ಮಲ್ಲಿ ತುಂಬ ಇದೆ. ಸಿಲಮಮ್ ಅಂದರೆ ಸ್ಟಿಕ್ ಫೈಟ್ ಮಾತ್ರ ಬರೋಲ್ಲ. ಸಿಲಮಮ್ಮಲ್ಲಿ ತುಂಬ ಇದೆ. ಸಿಂಗಲ್ ಸ್ಟಿಕ್ಕು, ಡಬಲ್ ಸ್ಟಿಕ್ಕು, ಸುರುಲ್ ವಾಲು, ವೆಪನ್ಸು ಹೆಂಗೆ ಬರುತ್ತೆ. ಇವಾಗ ರಾಜರುಗಳು ಏನೇನು ವೆಪನ್ಸ್ ಯೂಸ್ ಮಾಡೋರು ಅಷ್ಟು ಎಲ್ಲ ಬರುತ್ತೆ. ಏನು ಬಿಡುತ್ತೆ. ನೆಕ್ಸ್ಟ್ ಜನ್ರೇಷನ್ ಬರೋದು ಇವಾಗ ಕರಾಟೆ ಅದು ಇದು ಅಂತೆಲ್ಲ ಇದೆ. ಯಾವ ಮಾರ್ಷಲ್ ಆರ್ಟ್ಸ್ ಬಗ್ಗೆನೂ ನಾನು ಹೇಳ್ತಿಲ್ಲ. ಎಲ್ಲನೂ ಒಳ್ಳೆಯದೇ. ಆದರೆ ಇದು ಎಲ್ಲ ಒಳ್ಳೆಯದೇ. ಆ ಕಾಲದ ರಾಜರುಗಳು ತೊಗೊಂಬಂದುಬಿಟ್ಟಿದ್ದೀವಿ. ನಾವು ಇದನ್ನು ಮರಿತಾ ಬರ್ತೀವಿ ಎಲ್ಲದನ್ನು. ಬೇರೆ ನೀವು ಏನೇನು ಮಾಡೋಕ್ಕೆಲ್ಲ ಪ್ಲಾನ್ ಆಗಿದ್ದೀರಾ?
ಇದನ್ನ ನೆಕ್ಸ್ಟ್ ಜನ್ರೇಷನ್ ತೊಗೊಂಡೋಗ್ಬೇಕು. ಬೇರೆ ಸ್ಪೋರ್ಟ್ಸ್ಗಳು ಹೆಂಗಾಗ್ತಿದೆಯೋ ಒಲಿಂಪಿಕ್ಗೆ ಅದು ಇದು ಅಂತ ಹೋಗಬೇಕು, ಆ ಥರ ಇದನ್ನು ತೊಗೊಂಡೋಗ್ಬೇಕಂತ ನಮ್ಗೆ ಆಸೆ ಇದು. ಯಾಕಂದರೆ ಇದು ಬರೀ ನ್ಯಾಷನಲ್ ತನಕ ಇದೆ, ಇಂಟರ್ನ್ಯಾಷನಲ್ ತನಕ ಇದೆ. ಇದು ಮಲೇಷ್ಯಾದಲ್ಲೂ ಇದೆ, ಇದು ಮಲೇಷ್ಯಾದಲ್ಲಿ ಮೇನ್ ಇರೋದು. ಮಲೇಷ್ಯಾದಲ್ಲಿ ಇದೆ, ಬಟ್ ನಮ್ಮ ಇಂಡಿಯಾದಲ್ಲಿ ಇಲ್ಲ ಅಂತೀರಾ? ಇಂಡಿಯಾದಲ್ಲಿ ಇದೆ, ಬಟ್ ಅಷ್ಟು ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ ಅಂದರೆ ಇವಾಗ ಕರ್ನಾಟಕದಲ್ಲಿ ಕಾಣಿಸ್ತಿಲ್ಲ. ಬಟ್ ಅದರ್ ಸ್ಟೇಟ್ಸ್ ಎಲ್ಲ ಅದರ್ ಸ್ಟೇಟ್ಸ್ ಎಲ್ಲ ತುಂಬ ಇದೆ, ಯಾಕೆ ಇಲ್ಲಿ ಬೆಳೀತಿಲ್ಲ? ನಾರ್ತ್ ಸೈಡ್ ಇದೆ. ಎಲ್ಲ ಇದೆ, ನಾರ್ತ್ ಸೈಡ್ ಇದೆ, ಕೇರಳ ಇದೆ, ಆಂಧ್ರ ಇದೆ, ಅದೇ ಒರಿಸ್ಸಾದಲ್ಲಿ ಒರಿಸ್ಸಾ ಇದೆ, ಅದರ್ ಸ್ಟೇಟ್ಸಲ್ಲಿ ಇದೆ. ಇಲ್ಲಿ ಕರ್ನಾಟಕದಲ್ಲಿ ಬೆಳೆಯುತ್ತೆ, ಇನ್ನು ಯಾರಿಗೂ ಗೊತ್ತಿಲ್ಲ ಇದು ಸೆಲೆಮಮ್ ಅಂದರೆ ಏನು ಅಂತ ಗೊತ್ತಿಲ್ಲ. ನಮ್ಮ ಮಾಸ್ಟರ್ ಅದನ್ನ ಚೇಂಜ್ ಮಾಡಿದ್ದಾರೆ ಹೆಸರನ್ನ. ಅದನ್ನ ಸೆಲೆಂಬಮ್ ಅಂದರೆ ಯಾರಿಗೂ ಇಟ್ ಈಸ್ ಎ ಯೂನಿಕ್ ವರ್ಡ್. ಸೆಲೆಂಬಮ್ ಅನ್ನೋದ್ರೆ ಒಂದು ಬೆಟ್ಟದ ಹೆಸರು. ಸೆಲೆಂಬಮ್ ಒಂದು ಮುರುಗರ್ ಅಂತಾರಲ್ಲ, ಅವರಿಗೆ ಸೆಲೆಂಬಮ್ ಅಂತೀವಿ, ಸೆಲೆಂಬರಸನ್ ಅಂತೀವಲ್ಲ, ಅಲ್ಲಿಂದ ಹುಟ್ಟಿದ್ದು. ಅಲ್ಲಿಂದ ಬೋಗರ್ ಬಂದ್ಬಿಟ್ಟು ಮುರುಗರ್ ಪೆರ್ಮನ್ ಬಂದು ಬೋಗರ್ಗೆ ಹೇಳಿ ಅವ್ರಿಗಿಂದ ಈ ಸೆಲೆಮಮ್ ಬಂದು ಆಚೆ ಬಂದಿದೆ ಈ ಕಲೆ. ಅಲ್ಲಿಂದ ಬಂದು ಇವಾಗ ಬೆಳೀತಾ ಬರ್ತಿದೆ. ನೆಕ್ಸ್ಟ್ ನಿಮ್ಮ ಹುಡುಗನ ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಇವಾಗ 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 ಇದಾಗಿದೆ, ಇವಾಗ ಸದ್ಯಕ್ಕೆ ಇವಾಗ ಅಸೋಸಿಯೇಷನ್ ಇದಕ್ಕೆ ನೆಕ್ಸ್ಟ್ ನ್ಯಾಷನಲ್ಸ್ಗೆ ರೆಡಿ ಮಾಡ್ತಾ ಇದೀವಿ. ಇವಾಗ ಕಂಡಕ್ಟ್ ಮಾಡಬೇಕು. ನಮಗೆ ಫಂಡ್ಗಳು ಯಾರು ಸ್ಪಾನ್ಸರ್ಸ್ ಯಾರು ಇಲ್ಲ. ಸೊ ನೀವೇನು ಹುಡುಗರಿಗೆ ಏನು ಸಪೋರ್ಟ್ ಬೇಕಂತ ನೀವು ನೋಡ್ತಾ ಇದ್ದೀರಾ? ಹುಡುಗರು ಸಪೋರ್ಟ್ ಅಂದರೆ ಸ್ಟಿಕ್ಸು, ಇವಾಗ ವೆಪನ್ಸ್ ಎಲ್ಲ ತುಂಬ ಕಾಸ್ಟ್ಲೀಸ್ ಇದೆಲ್ಲ ಒಂದು ಜಾಸ್ತಿ. ಯಾರು ಎಲ್ಲ ಡಿಪೆಂಡ್ ಕೇಳೋದಂದರೆ ಒಂದೊಂದು ವೆಪನ್ಗಳನ್ನು 4000 5000 ಇದೋಗ್ಬಿಟ್ಟಿರುತ್ತೆ. ಯಾರು ಇಲ್ಲಿ ಸ್ಟಿಕ್ಗಳು ತೊಗೊಳಕ್ಕೆ ಯಾರಲ್ಲ. ಸ್ಟಿಕ್ಸ್ ತರಿಸ್ಬೇಕಂದ್ರೂ ಔಟ್ಸೈಡ್ ಸ್ಟೇಟ್ಸಿಂದ ತರಬೇಕು, ಇಲ್ಲಿ ಯಾವುದೂ ಸಿಗೋಲ್ಲ. ಅದಕ್ಕೂ ಎಲ್ಲನೂ ಇವಾಗ ಚಕ್ರಬಾಣಮ್ ಅಂತೀನಿ. ಆ ಚಕ್ರಬಾಣ ಬಂದ್ಬಿಟ್ಟು ಇಟ್ ಈಸ್ ಎ ವೆಪನ್ ಇನ್ ಪಂಜಾಬಲ್ಲಿ. ಪಂಜಾಬಿಂದ ತರಿಸ್ಬೇಕು, ಇಲ್ಲಿಲ್ಲ ಅದು ನಮ್ಮ ಇದರಲ್ಲಿಲ್ಲ. ಅದು ಪಂಜಾಬ್ ಅವ್ರು ತೊಗೊಂಡಿದ್ದಾರೆ. ತುಂಬ ಇದೆ ಪಂಜಾಬ್ ಎಲ್ಲ ಇಲ್ಲಿಂದ ಹೋಗಿದೆ, ಎಲ್ಲ ಡಿವೈಡ್ ಆಗಿಬಿಟ್ಟಿದೆ ಎಲ್ಲ. ಪಂಜಾಬಲ್ಲಿ ಫೇಮಸ್ ಚಕ್ರಬಾಣಮ್, ಅದನ್ನ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಪಂಜಾಬಲ್ಲಿ. ಸೊ ನಿಮ್ಮ ಕ್ಲಾಸ್ ಡೀಟೇಲ್ಸ್ ಹೇಳಿ, ಮತ್ತು ಏನು ಫೀಸ್ ಸ್ಟ್ರಕ್ಚರು ಎಲ್ಲ ಡೀಟೇಲ್ಸ್ ಹೇಳಿ. ಸೊ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಹಿಂಗೆ ಮಾಡಬೇಕಂತ ನಂಬರ್ ಹೇಳಿ. ನನ್ನ ಹೆಸರು ದೀಪಕ್ ಕುಮಾರ್, ಕರ್ನಾಟಕ ಸ್ಟೇಟ್ ಸೆಲೆಮಮ್ ಸ್ಟಿಕ್ ಫೆನ್ಸಿಂಗ್ ಅಸೋಸಿಯೇಷನ್ ಇದು. ಬೆಂಗಳೂರಲ್ಲಿ ಇದು ಮಾಗಡಿ ರೋಡ್ KP ಅಗ್ರಹಾರ ಬ್ರಾಂಚಲ್ಲಿ ನಡೆಸ್ತಾ ಇದ್ದೀನಿ ಇದು.
Hi everyone, this is Deepak Kumar, Salamam Martial Arts coach. The class is conducted in Mabi Road, KP Agrara, Bangalore, 23. The class is conducting from 4 years. I am national medalist from 3 years. ಇಲ್ಲಿ ನಾವು ಸಿಲಮಮ್ ಕ್ಲಾಸ್ ಬಂದಿದ್ವಿ. ಸೊ ಈ ಸಿಲಮಮ್ ಯಾವ ಸ್ಟೂಡೆಂಟ್ ಸೀನಿಯರ್ ಸ್ಟೂಡೆಂಟ್ಸ್ನ ಮೀಟ್ ಮಾಡೋಣ. ಸೊ ವಾಟ್ಸ್ ನೇಮ್? ಓಕೆ, ಎಷ್ಟು ವರ್ಷವಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಓಕೆ, ಮತ್ತು ಏನೇನು ಏನೇನು ಯೂಸ್ ಆಗಿದೆ ಬಂದು ನಮ್ಮ ಬಾಡಿ ತುಂಬ ಇತ್ತು. ಓಕೆ ತುಂಬ ಇತ್ತು. ಓಕೆ ಆಮೇಲೆ ನನ್ನ ಇದೊಂದು ಹಾಬಿ ಕ್ರಿಯೇಟ್ ಆಯಿತು. ವೆರಿ ಗುಡ್. ಆ್ಯಂಡ್ ಏನೇನು ಅಚೀವ್ಮೆಂಟ್ ಮಾಡಿದ್ಯಾ? ನಾನು ನ್ಯಾಷನಲ್ ಸಿಲ್ವರ್ ಮೆಡಲ್. ಸೊ ನಿಮ್ಮ ಮಾಸ್ಟರ್ ಬಗ್ಗೆ ಹೇಳಿ. ನಮ್ಮ ಮಾಸ್ಟರ್ ನನಗೆ ಯಾವಾಗಲೂ ಮೋಟಿವೇಟ್ ಮಾಡ್ತಾರೆ. ನಮ್ಮ ಬಾಡಿ ಬಿಲ್ಡ್ ಮಾಡೋದು ಒಂದು ಮಾರ್ಷಲ್ ಆರ್ಟ್ಸ್ ಕಲಿತಿದ್ದು. ಓಕೆ, ಅವರಿಂದ ನಾನು ತುಂಬ ಕಲ್ತ್ಕೊಂಡಿದ್ದೆ. ಪ್ರಭಾ ಸೌಂದರ್ಯ. ನಾನು 8th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ನಾನು ಈ ಕ್ಲಾಸಿಗೆ ಬಂದು 2 ವರ್ಷ ಆಯಿತು. ನಾನು ನನ್ನ ಸೆಲ್ಫ್ ಡಿಫೆನ್ಸ್ಗಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಆಚೆ ಹೋಗೋಕೆ ಅಷ್ಟೊಂದು ಭಯ ಇತ್ತು ಫಸ್ಟ್ ಆಫ್ ಆಲ್. ಆಮೇಲೆ ನಾನು ಈ ಕ್ಲಾಸಿಗೆ ಬಂದಮೇಲೆ ನಮ್ಮ ಪ್ಯಾರೆಂಟ್ಸ್ ಎಲ್ಲ ನೀನು ಧೈರ್ಯವಾಗಿ ಹೋಗ್ಬಾ ಅಂತ ನಮ್ಮ ಪ್ಯಾರೆಂಟ್ಸ್ ಎಲ್ಲ ನಮ್ಮನ್ನ ಎಂಕರೇಜ್ ಮಾಡಿ ಆಚೆ ಕಳಿಸ್ತಾರೆ. ಆದ್ರೂ ನಂತರ ಇನ್ನು ಎಷ್ಟೊಂದು ಹುಡುಗಿರು ಆಚೆ ಇದ್ದಾರೆ. ಅವ್ರಿಗೂ ನಮ್ಮ ಸಿಲಂಬಮ್ಮಿಂದ ಸ್ವಲ್ಪ ಇದಾಗಿ ಮೋಟಿವೇಟ್ ಆಗಿ ಅವ್ರಿಗೆ ಸೆಲ್ಫ್ ಡಿಫೆನ್ಸ್ ಬಂದು ಬ್ರೇವ್ ಆಗಿರ್ತಾರೆ. ಯಾರು ನೋಡಿನೂ ಭಯ ಪಡೋಕ್ಕಾಗಲ್ಲ ನಾವೆಲ್ಲ. ಆ ಥರ ನಾವು ಬೆಳಿಬೇಕು. ನಾವು ಸೆಲ್ಫ್ ಡಿಫೆನ್ಸ್ನ ಬೆಳೆಸೋದಕ್ಕೂ ಅಂತಲೂ ಇಲ್ಲ, ನಮ್ಮ ಕಾನ್ಸಂಟ್ರೇಷನ್ ಮೆಂಟಲಿ ಆಗಿ ನಾವು ಸ್ಟ್ರೆಂತ್ ಆಗೋದು ಎಲ್ಲ ಈ ಸಿಲಂಬಮ್ಮಲ್ಲಿ ಬರುತ್ತೆ. ನಾವು ಇಲ್ಲಿ ಬಂದರೆ ನಾವು ಫನ್ನಾಗೂ ಇರುತ್ತೆ, ಅಷ್ಟು ನಾವು ಕಲಿಯೋದನ್ನೂ ಬೇಗನೂ ಕಲಿತೀವಿ. ಥ್ಯಾಂಕ್ ಯು. ಸ್ಟ್ರಗಲ್ ಮಾಡಿದ್ದೀನಿ ಇದರಲ್ಲಿ. ನಾನು ಹುಡುಕ್ತಾ ಇದ್ದೆ, ನಾನು ಎಲ್ಲೂ ಸಿಕ್ಕಿಲ್ಲ. ಫಸ್ಟು ಟೈಕೊಂಡೋ ಮಾರ್ಷಲ್ ಆರ್ಟ್ಸಲ್ಲಿದ್ದೆ. ಎಲ್ಲ ನೋಡಿರಬೇಕು, ಯಾವುದು ಹೇಳೋದು ಬೇಕಾಗಿಲ್ಲ. ಪೊಲಿಟಿಕ್ಸಲ್ಲಿ ತುಂಬ ಎಲ್ಲ ಇದು ಅಂತ ಇದ್ದಿದ್ದು, ಎಲ್ಲ ಸ್ಪೋರ್ಟ್ಸಲ್ಲಿ ಇದ್ದಿದ್ದು. ನಾನು ಯಾಕೆ ಸಪ್ರೇಟಾಗಿ ಬಂದೆ ಅದನ್ನ ನೋಡ್ತಾ ಇದ್ದೆ. ನಮ್ಮ ತಾತ ಎಲ್ಲ ನನಗೆ ಹೇಳ್ಕೊಡ್ತಾ ಇದ್ದೆ ಚಿಕ್ಕ ವಯಸ್ಸಲ್ಲಿ. ಯಾವುದೋ ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಟ್ಟಿರುವಾಗ ನಮ್ಮ ದೊಡ್ಡಪ್ಪ ಮಗನ ಕೇಳಿದೆ, ನಾನು ಹೇಳ್ಕೊಡು ಅಂತ ಕೇಳಿದ್ದಕ್ಕೆ ಹೇಳ್ಕೊಡಲ್ಲ ಅಂದ್ಬಿಡ. ನಾನು ಹುಡುಕ್ತಾ ಇದ್ದೆ, ತುಂಬ ಜನ ಹುಡುಕ್ತಾ ಇದ್ದೆ, ನನಗೆ ಸಿಕ್ಕಿಲ್ಲ ಅಂತ. ಅವನು ನಾನು ಬಿಟ್ಟಿದ್ದೀನಲ್ಲ, ಕಲೀಲೇಬೇಕು ಅಂತ ನಾನು ಹುಡುಕ್ತಾ ಇರುವಾಗ ನನಗೆ ಗೊತ್ತಿಲ್ಲ ನಮ್ಮ ಏರಿಯಾದಲ್ಲೇ ನಮ್ಮ ಕೋಚ್ ಇದ್ದಾರೆ ಅಂದ್ಬಿಟ್ಟು. ಎಲ್ಲೆಲ್ಲ ಹುಡುಕ್ತಿದ್ದೀನಿ, ನಮ್ಮ ಏರಿಯಾದಲ್ಲೇ ನಮ್ಮ ಸಿಲಂಬಮ್ ಕೋಚ್ ಇದ್ದಾರೆ ಅಂತ ನನಗೆ ಗೊತ್ತಾಗೇ ಇಲ್ಲ. ನಾನು ತುಂಬ ವರ್ಷದಿಂದ ಎಲ್ಲೇ ಹೇಳ್ಕೊಡ್ತಿದ್ದಾರೆ ಅಂತ ಅವರು. ಆಮೇಲೆ ಎಲ್ಲೋ ಕಾಂಟ್ಯಾಕ್ಟ್ ಸಿಕ್ಕಿ ಆಮೇಲೆ ಇಂಟರ್ನೆಟಲ್ಲಿ ಸರ್ಚ್ ಮಾಡಿ ಇಂದಿರಾನಗರ ನಮ್ಮ ಮಹೇಶ್ ಸರ್ ಅಂತ ಇದ್ದಾರೆ, ಅವರಿಂದನೇ ಹೋಗಿ ಅವ್ರು ಇನ್ನೊಬ್ರು ಇಲ್ಲಿ ಲಜಪತಿ ಸರ್ ಅಂತ ಇಂಟ್ರೊಡ್ಯೂಸ್ ಮಾಡಿ ಅವ್ರ ಕಡೆಯಿಂದ ಕಲ್ತು ನಾನು ಮುಂದೆ ಬಂದು ಇಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ಒಂದು 7 years ಬಿಫೋರ್ ಸ್ಟಾರ್ಟ್ ಮಾಡಿದ್ದೆ. ನಿಮ್ಮ ಸರ್ ಬಗ್ಗೆ ಏನಾದ್ರು ಹೇಳ್ಬೋದಾ? ಅವ್ರ ಬಗ್ಗೆ ಹೇಳಲೇಬೇಕಾಗಿಲ್ಲ. ಅವರು IBM ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. IBM ಅಲ್ಲಿ ವರ್ಕ್ ಮಾಡಿಕೊಂಡು ಇದು ಫ್ರೀ ಸರ್ವಿಸಾಗಿ ಮಾಡ್ತಿದ್ದಾರೆ. ಅಮೌಂಟ್ ಇದರಲ್ಲೂ ಇಲ್ಲ. ನೆಕ್ಸ್ಟ್ ಜನ್ರೇಷನ್ಗೆ ಹೋಗ್ಬೇಕಂತಾನೆ ನೋಡ್ತಿದ್ದಾರೆ ಅವರು. ಯಾವ ರೀಸನ್ಗೋಸ್ಕರ ನಾವು ಸಿಲಂಬಮ್ ಪ್ರಾಕ್ಟೀಸ್ ಮಾಡ್ತೀವಿ? ಸರ್, ಯಾವ ರೀಸನ್ಗೋಸ್ಕರ ಅಂದರೆ ಇವಾಗ ನಾವು ಪ್ರಪಂಚದಿಂದ ಎಲ್ಲ ಪಡ್ಕೊಂಡಿದ್ವಿ. ನಾವೆಲ್ಲ ಗಾಳಿ ಎಲ್ಲನೂ ಪ್ರಪಂಚದಿಂದಾನೆ. ಇವಾಗ ಪ್ರಪಂಚದಿಂದಾನೇ ನಾವು ತೊಗೊಂಡು ಇವಾಗ ಸಿಲಂಬಮ್ ತೊಗೊಂಡಿದ್ವಿ. ಆ ಕಾಲದಲ್ಲಿ ನಾವು ತಾತವರು ಇದರೆಲ್ಲ ಬಾಳಕ್ಕೆ ಬಂದ್ಬಿಟ್ಟು ಕೇವ್ಸಿಂದಾನೆ ರೆಡಿ ಮಾಡಿದ್ವಿ. ಅದರಿಂದನೇ ಗಾಳಿ ತೊಗೋತೀವಿ. ಇದರಿಂದ ಪ್ರಾಕ್ಟೀಸ್ ಮಾಡುವಾಗ ನಮಗೆ ಬಾಡಿಯಲ್ಲಿರುವ ವಾದ, ಪಿತ್ತ, ಕಫ ಅಂತ 3 ನಾಡಿ ಅದು ಬಂದ್ಬಿಟ್ಟು ನಾರ್ಮಲಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಬಾಡಿಯಲ್ಲಿ ಆವಾಗ ಲಾಂಗ್ ಲೈಫ್ ಇರುತ್ತೆ. ಇವಾಗ ಇದನ್ನು ಬೇರೆ ಸ್ಪೋರ್ಟ್ಸ್ಗೆ ಇದಕ್ಕೆ ಏನು ಸರ್ ಡಿಫ್ರೆನ್ಸ್? ಬೇರೆ ಸ್ಪೋರ್ಟ್ಸ್ಗೆ ಏನು ಡಿಫ್ರೆನ್ಸ್? ಇದರಿಂದಲೇ ಎಲ್ಲ ಡಿವೈಡ್ ಆಗಿದೆ. ಓಕೆ, ಇದು ಮೆಡಿಕಲ್ ಫೀಲ್ಡ್ಗೂ ಯೂಸ್ ಆಗುತ್ತೆ ಸರ್? ಮೆಡಿಕಲ್ ಫೀಲ್ಡ್ಗೂ ಯೂಸ್ ಫಿಟ್ನೆಸ್ಗೆ ಬಾಡಿ ಮೆಡಿಕಲ್ ಫೀಲ್ಡ್ ಯೂಸ್ ಆಗುತ್ತೆ. ಮೆಡಿಕಲ್ ಫೀಲ್ಡಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಇದು. ಯಾವ ರೀಸನ್ ಅಂತ ಸರ್, ಇದು ಬಾಡಿ ಹೆಲ್ತಿ ಆಗಿರುತ್ತೆ. ಎಲ್ಲರೂ ಹೋಗ್ತಿರ್ತಾರೆ, ನನಗೆ ಆಸ್ಮಾ ಪೇಷಂಟ್ಸ್ಗಳಿರ್ತಾರೆ ಅಂತ ಇದ್ದವರೆಲ್ಲ ಬಂದು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ, ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತಾಯಿರೋ ಆಸ್ಮಾನೇ ಸರಿ ಆಗುತ್ತೆ. ಹೆಂಗೆ ಸರಿ ಆಗುತ್ತೆ ಅಂದರೆ ಇವಾಗ ಬಾಡಿಲಿರೋದು ನಾಡೀಸ್ ಎಲ್ರಿಗೂ ಗೊತ್ತು, ವಾದ, ಪಿತ್ತ. ಅದು ನಾರ್ಮಲಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಅವಾಗ ನಾರ್ಮಲ್ ಆ್ಯಕ್ಟಿವೇಟ್ ಆದಾಗ ಹೆಲ್ತಿ ಲೈಫ್ ಆಗಿರ್ತಾರೆ ಎಲ್ಲರೂ. ಇಷ್ಟೊಂದು ನೀವು ನಮ್ಮ ಜೊತೆ ಮಾತಾಡಿದ್ದೀವಿ. ಥ್ಯಾಂಕ್ ಯು ಸರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ನೀವು ಕಲಿಬೇಕಂದ್ರೆ ಸಿಲಂಬಮ್ ಕ್ಲಾಸ್ನ. ಸೊ ಈ ಕರ್ನಾಟಕ ಸಿಲಂಬಮ್ ಸ್ಟ್ರಿಕ್ಟ್ ಫ್ಯಾನ್ಸಿಂಗ್ ಅಸೋಸಿಯೇಷನ್ ಜಾಯ್ನ್ ಆಗಿ. ಸೊ ಇಂಟ್ರೆಸ್ಟ್ ಮೈ ರೋಡಲ್ಲಿ ಹತ್ರ ಇರೋರು ಬಂದು ಜಾಯ್ನ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಗೇಮ್ ಟಾಕ್ ಝೋನ್.